ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತೇನಪ್ಪ ಈ ರೀತಿ ಇದೆ, ರೀಡಿಂಗ್ ಕಾರ್ಡ್ಸ್ಗಳಿಲ್ಲ ಏನಿಲ್ಲ ಅಂದ್ಕೊಂಡ್ರೆ ಇವತ್ತು ನಾನು ಅದ್ಭುತವಾದ ಒಂದು ಸ್ಟೋನ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಸ್ಟೋನ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದೆ ಇರೋರಿಗೂ ಕೂಡ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದೊಂದು ಆಲಮ್ ಸ್ಟೋನ್ ಅಂತ. ಇದು ಇವತ್ತು ನಾನು ಕಂಡಿಡ್ದಿರುವಂಥದ್ದಲ್ಲ, ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಹಿರಿಯರು, ಪೂರ್ವಿಕರು ಏನು ಕಂಡುಹಿಡ್ದಿದ್ರು, ಏನೆಲ್ಲ ಇದರಿಂದ ತಂತ್ರಗಳನ್ನು ಮಾಡ್ತಾ ಇದ್ರು ಅನ್ನೋದು ಇವತ್ತಿನ ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೊಂದು ಆಲಮ್ ಸ್ಟೋನ್ ಅಂತ ಹೇಳಿ, ಇದಕ್ಕೆ ಫಿಟ್ಕರಿ ಅಂತ ಹಿಂದಿಯಲ್ಲಿ ಕರೀತಾರೆ, ಕನ್ನಡದಲ್ಲಿ ಆಲಮ್ ಅಂತಾನೆ ಕರೀತಾರೆ ಅಂತ ನಾನು ಭಾವಿಸ್ತೀನಿ. ಸೊ ಈ ಆಲಮ್ ಸ್ಟೋನಿಂದ ಏನೆಲ್ಲ ಯೂಸಸ್ ಅಂತ ಹೇಳಿದ್ರೆ, ಈಗ ಪ್ರತಿಯೊಂದು ಅಪಾರ್ಟ್ಮೆಂಟ್ ಆಗಿರಬಹುದು, ರೆಂಟಲ್ ಹೌಸ್ಗಳಾಗಿರಬಹುದು, ಶಾಪ್ಸ್ಗಳಾಗಿರಬಹುದು, ಮಳಿಗೆಗಳು, ಅಂಗಡಿಗಳು, ಏನೆಲ್ಲ ಮಹಲ್ಗಳು, ಏನೇ ಇರ್ಬೋದು, ಅದೆಲ್ಲಾನು ಕೂಡ ವಾಸ್ತು ಪ್ರಕಾರವಾಗಿಯೇ ಕರೆಕ್ಟಾಗಿರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ವಾಸ್ತು ಪ್ರಕಾರವಾಗಿ ಇಲ್ಲದೆ ಇರುವಾಗ ಏನಾಗುತ್ತೆ, ನಮಗೆ ಆ ಜಾಗದಲ್ಲಿ ಕಿರಿಕಿರಿ ಆಗುವಂಥದ್ದು, ನಮಗೆ ಬರಬೇಕಾಗಿರುವಂತಹ ಧನಾಗಮನ ಆಗದೆ ಇರುವಂಥದ್ದು, ಆ ಜಾಗದಲ್ಲಿ ನಿಲ್ಲೋದಕ್ಕೆ ನಮಗೆ ಮನಸ್ಸಾಗ್ತಾ ಇರೋದಿಲ್ಲ, ಪ್ರತಿ ಸಲ ಏನಾದರೂ ಒಂದು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ, ಮನೆಗಳಲ್ಲೂ ಅಷ್ಟೇ ನೆಮ್ಮದಿ ಇರೋದಿಲ್ಲ. ಸೊ ಅಂಥವ್ರಿಗೆ ಈ ಫಿಟ್ಕರಿ ಅಂದರೆ ಆಲಮ್ ಸ್ಟೋನ್ ಬಹಳ ಅದ್ಭುತವಾದ ಕೆಲವೊಂದಷ್ಟು ತಂತ್ರಗಳನ್ನು ಹಾಗೆ ರೆಮಿಡೀಸ್ಗಳನ್ನ ನಾನು ಇವತ್ತು ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಆಲಮ್ ಸ್ಟೋನ್ ಇದು ಎಲ್ಲದಕ್ಕೂ ಬಳಕೆ ಆಗತ್ತೆ, ಬರೀ ವಾಸ್ತು ವಿಚಾರಕ್ಕೆ ಇಂಥ ವಿಚಾರಕ್ಕೆ ಅಂತಲ್ಲ. ಈ ಪೌಡರ್, ಈ ಆಲಮ್ ಸ್ಟೋನ್ನ ಪೌಡರ್ ಏನಿದೆಯಲ್ಲ, ಇದು ನಿಮ್ಗೆ ಕಲ್ಲು ಅನಿಸುತ್ತೆ, ಬಟ್ ಆದರೆ ಇದು ಈ ಒಂದು ಸಾಣೆ ಕಲ್ ಮೇಲೆ ತೇಯ್ತಾ ಹೋದರೆ ಇದು ಒಂದಷ್ಟು ಪೌಡ್ರ್ ಆಗುವ ಸಾಧ್ಯತೆ ಇದೆ. ಸೊ ಇದನ್ನು ಒಂಚೂರು ಕುಟ್ಟಿ ಪುಡಿ ಮಾಡಿದ್ರೂ ಕೂಡ ಪೌಡ್ರ್ ಆಗಿಬಿಡುತ್ತೆ. ತುಂಬ ಏನು ಗಟ್ಟಿ ಸ್ಟೋನ್ ಥರ ಇರೋದಿಲ್ಲ, ಇದು ಒಂಥರ ಕಲ್ಲು ಸಕ್ಕರೆ ಥರ ಇರುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಪೌಡರ್ ಮಾಡಿ ಒಂದಷ್ಟು ಬಾಯಲ್ಲಿ ಹಾಕ್ಕೊಂಡು ನೀರನ್ನು ಮುಕ್ಕಳಿಸಿ ಉಗಿಯೋದ್ರಿಂದ ಕೂಡ ಬಾಯಿನ ಸ್ಮೆಲ್ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಇದು ಫೇಸ್ ವೈಟ್ನಿಂಗಿಗೆ ಕೂಡ, ಮುಖದ ತ್ವಚೆ ಹೆಚ್ಚಾಗೋದಕ್ಕೆ, ತುಂಬ ಬೆಳ್ಳಗಾಗೋದಕ್ಕೆ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಇದನ್ನ ತೇಯ್ದು ಮುಖಕ್ಕೆ ಒಂದು ಸ್ವಲ್ಪ ಹೊತ್ತು ಹಾಲಿನಲ್ಲಿ ಹಚ್ಚಿದ್ರೆ ಕೂಡ ಮುಖದ ಕಳೆ ಕೂಡ ಬರುತ್ತೆ, ಅಂದರೆ ಮುಖದಲ್ಲಿ ಒಂದಷ್ಟು ವೈಟ್ನಿಂಗ್ ಥರ ಬರುತ್ತೆ, ಪಿಗ್ಮೆಂಟೇಷನ್ ಏನಿದೆ ಅದು ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ. ಇದು ನಾನು ಕೂಡ ಒಂದಷ್ಟು ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಹೌದು, ತುಂಬ ಅದ್ಭುತವಾದ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಹಾಗೆ ಇನ್ನು ನಮ್ಮ ಶಾಸ್ತ್ರಗಳ ಪ್ರಕಾರವಾಗಿ ಇದನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಬಳಸ್ತಾರೆ ಅನ್ನೋದು ನೋಡೋದಾದರೆ, ಇದನ್ನು ಒಂದು ಶನಿವಾರದ ದಿನ ಈ ಆಲಮ್ ಕಲ್ಲು ಏನಿದೆಯಲ್ಲ, ಆಲಮ್ ಸ್ಟೋನ್ ಕಲ್ಲು ಇಷ್ಟು ತೊಗೊಳ್ಬೇಕಾಗತ್ತೆ. ಇದು ತುಂಬಾ ಕಡಿಮೆ ರೇಟು, ಇದು ತುಂಬಾ ಕಡಿಮೆ ಇದರಲ್ಲಿ ಸಿಗುತ್ತೆ. ಆ್ಯಕ್ಚುಲಾಗಿ ನಾನು ಏನೇ ನಿಮಗೆ ಪ್ರಾಡಕ್ಟ್ ಕೊಟ್ಟರು ಕೂಡ, ಯಾವುದೇ ಒಂದು ಕ್ರಿಸ್ಟಲ್ ಕೊಟ್ಟರು, ಯಾವುದೇ ಒಂದು ಸ್ಟೋನ್ ಕೊಟ್ಟರು ಕೂಡ 100% ಪ್ಯೂರಾಗೇ ಇರುತ್ತೆ. ಯಾರೆಲ್ಲ ನನ್ನ ಹತ್ರ ಸ್ಟೋನ್ಸ್ ಇವತ್ತಿಗೂ ತೊಗೊಂಡಿದ್ದೀರಿ, ನೀವು ಅದನ್ನು ಒಂದ್ಸಲ ಚೆಕ್ ಮಾಡಿಸ್ಬೋದು ಎಷ್ಟರ ಮಟ್ಟಿಗೆ ಪ್ಯೂರ್ ಇದೆ. ಒಂದು ಒಳ್ಳೆಯ ಸರ್ಟಿಫೈಡ್ ಸ್ಟೋನ್ಸ್ಗಳನ್ನೇ ನಾನು ತರೋದು. ಹಾಗೆ ಈ ಆಲಮ್ ಸ್ಟೋನು ಕೂಡ ನಾನು ಪ್ಯೂರ್ ಆಗಿರೋದನ್ನೇ ತರಿಸಿರುವಂಥದ್ದು. ಬೇಕಿದ್ರೆ ನೀವು ನನ್ನ ಹತ್ರನೂ ತೊಗೊಳ್ಬೋದು, ಅಥವಾ ನಿಮ್ಗೆ ಏನಾದರೂ ಗೊತ್ತಿರುವ ಅಂಗಡಿ ಇತ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ ತಗೊಳ್ಬಹುದು ಅಂತ ಹೇಳ್ಬೋದು. ಸೊ ಇದನ್ನ ಇಷ್ಟೇ ಭಾಗ ಶನಿವಾರದ ದಿನ ಏನು ಮಾಡಬೇಕಾಗತ್ತೆ ನೀವು ಅಂತ ಹೇಳಿದ್ರೆ, ಇದ್ರ ಜೊತೆಗೆ ಒಂದಷ್ಟು ಕರ್ಪೂರಗಳನ್ನ, ಒಂದು 5 ರಿಂದ 6 ಕರ್ಪೂರಗಳನ್ನ ಹಾಕಿ, ಒಂದು 5 ಲವಂಗನ ಮತ್ತು 5 ಏಲಕ್ಕಿನ, ಇದನ್ನ ನೀವು ಮನೆಯ ಮುಖ್ಯ ದ್ವಾರ ಏನಿದೆಯಲ್ಲ, ಆ ಮುಖ್ಯ ದ್ವಾರಕ್ಕೆ ಕೆಂಪು ವಸ್ತ್ರದಲ್ಲಿ ಗಂಟು ಕಟ್ಟಿ ಮೇನ್ ಡೋರಿಂದ ಒಳಭಾಗದಲ್ಲಿ ಮೇಲೆ ಕಟ್ಟಿಡಬೇಕಾಗತ್ತೆ. ಇಲ್ಲಿ ಕಟ್ಟಿಡೋದ್ರಿಂದ ಏನಾಗುತ್ತೆ, ಮನೆಯಲ್ಲಿರುವ ನೆಗೆಟಿವಿಟಿ ಇದು ಹೀರ್ಕೊಳ್ಳುತ್ತೆ. ಸೊ ನಮ್ಮ ಮನೆ ಒಳಗಡೆ ಯಾವುದೇ ದುಷ್ಟಶಕ್ತಿಗಳ ಪ್ರವೇಶ ಕೂಡ ಆಗೋದಿಲ್ಲ. ಅಷ್ಟು ಅದ್ಭುತ. ಇದನ್ನ ಚಾರ್ಜ್ ಮಾಡೋದಕ್ಕೋಸ್ಕರನೇ ಕರ್ಪೂರ ಇಡಿ ಅಂತ ಹೇಳಿದ್ದು. ಸೊ ಇದು ಶನಿವಾರದಿಂದ ಶನಿವಾರಕ್ಕೆ ನೀವು ಇದನ್ನ ಹರಿತಿರುವ ನದಿಗಾದರೂ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ದೇವಸ್ಥಾನಗಳ ಹತ್ರ ಒಂದು ಮರ ಇದ್ರೆ ಅದರ ಅಡಿಗಾದರೂ ನೀವು ಇದನ್ನ ಹಾಕಬಹುದು ಶನಿವಾರದಿಂದ ಶನಿವಾರಕ್ಕೆ. ಇಲ್ಲ ಮೇಡಮ್, ನನಗೆ ಶನಿವಾರ ಮಾಡೋದಕ್ಕೆ ಆಗೋದಿಲ್ಲ, ನಾನು ಇದು ಮನೆಗೆ ಮಾತ್ರ ಹೇಳಿಲ್ಲ, ಅಂಗಡಿಗೂ ಕೂಡ ಇದೊಂದು ಒಳ್ಳೆಯ ಉಪಯೋಗ.
ಓಕೆ, ಈ ಆಲಮ್ ಸ್ಟೋನ್ನ ನೀವು ಕೆಂಪು ವಸ್ತ್ರದಲ್ಲಿ ಇಟ್ಟು, ನಾನು ಏನೇನು ಸಾಮಗ್ರಿಗಳು ಹೇಳಿದೆ, 5 ಲವಂಗ, 5 ಏಲಕ್ಕಿ, 5-6 ಕರ್ಪೂರಗಳನ್ನ ಇದನ್ನು ಹಾಕಿ ಅಂಗಡಿಯ ಮುಖ್ಯ ದ್ವಾರದಲ್ಲಿ ಗಂಟು ಕಟ್ಟಿ ಶನಿವಾರದಿಂದ ಶನಿವಾರ, ಅಂದರೆ ನೀವು ಅಭಿವೃದ್ಧಿ ಆಗಬೇಕಲ್ವಾ, ನೀವು ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ನೀವು ಇದನ್ನೆಲ್ಲ ಮಾಡಬೇಕಾಗತ್ತೆ. ಸೊ ಇದನ್ನು ಶನಿವಾರದಿಂದ ಶನಿವಾರ ಮಾಡ್ಕೊಂಡು ಬರೋದ್ರಿಂದ ಜನನ ಆಕರ್ಷಣೆ ಮಾಡುತ್ತೆ, ಧನನ ಆಕರ್ಷಣೆ ಮಾಡುತ್ತೆ. ಅಲ್ಲಿ ಏನೇ ವಾಸ್ತು ದೋಷವಿದ್ರೂ ಕೂಡ ಇದು ಒಂದಷ್ಟು ಹೀಲ್ ಮಾಡುತ್ತೆ. ಆ ಜಾಗದಿಂದ ವಾಸ್ತು ದೋಷ ಇದ್ರೂ ಕೂಡ ಇದು ರಿಮೂವ್ ಮಾಡುತ್ತೆ ಅಂತ ಹೇಳಬಹುದು. ಹಾಗೆ ಮತ್ತೊಂದು ರೆಮಿಡಿ ಏನು ಅಂತ ಹೇಳಿದ್ರೆ, ಇದನ್ನ ಮಕ್ಕಳು ಓದುವಂತಹ ಟೇಬಲ್ ಮೇಲೆ ಇಡೋದ್ರಿಂದ, ಸುಮ್ಮನೆ ಇದನ್ನ ತುಂಬ ಆಡಂಬರವಾಗಿ ಕುಂಕುಮ ಹಚ್ಚಿ ಅರಿಶಿನ ಹಚ್ಚಿ ದಯವಿಟ್ಟು ಇದನ್ನೇನು ಮಾಡೋಕ್ಕೆ ಹೋಗಬೇಡಿ. ಇದ್ರೆ ಈ ರೀತಿ ಒಂದು ಬೌಲ್, ಅಂದರೆ ಗಾಜಿನ ಪ್ಲೇನ್ ಬೌಲ್, ಆ್ಯಕ್ಚುಲಾಗಿ ಇದು ಎಲ್ಲರ ಹತ್ರ ಇರೋದಿಲ್ಲ. ಸೊ ನಿಮ್ಮ ಹತ್ರ ಏನಾದರೂ ಗಾಜಿನ ಪ್ಲೇನ್ ಬೌಲ್, ಈ ರೀತಿಯ ಒಂದು ಪಿಂಗಾಣಿ ಬೌಲ್ ಆದರೂ ಕೂಡ ಓಕೆನೆ. ಈ ರೀತಿ ಏನಿದೆ ಈ ಬೌಲ್ನಲ್ಲಿ ಇದನ್ನು ಇಟ್ಟುಬಿಟ್ಟು ಮಕ್ಕಳ ಸ್ಟಡಿ ಟೇಬಲಲ್ಲಿ ಇಡೋದ್ರಿಂದನೂ ಕೂಡ ಒಂದಷ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಯಾಕೆಂದರೆ ಇದು ಮರ್ಕ್ಯೂರಿನ ರಿಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಇದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಏಕಾಗ್ರತೆ ಹೆಚ್ಚುತ್ತೆ ಅಂತಲೂ ಕೂಡ ಹೇಳ್ಬೋದು. ನನ್ನ ಪರ್ಸ್ನಲ್ಲಿ ನಾನು ಇದನ್ನು ಯಾವಾಗಲೂ ಹಾಕಿಟ್ಕೊಂಡಿರ್ತೀನಿ. ಯಾಕೆಂದರೆ ನಾನು ಯಾವಾಗಲೂ ಜನಗಳನ್ನು ಭೇಟಿಯಾಗುವಂಥದ್ದು, ಜನಗಳು ನನ್ನನ್ನು ಮಾತನಾಡಿಸುವಂಥದ್ದು, ಫೋನ್ ಕಾಲ್ಸ್ಗಳಲ್ಲಿ ಸಾವಿರಾರು ಜನಗಳ ಜೊತೆಗೆ ನನ್ನ ಒಡನಾಟ ಇರುತ್ತೆ. ನನ್ನ ಎನರ್ಜಿ ಡ್ರೈ ಔಟ್ ಆಗಿರುತ್ತೆ, ನನಗೆ ಕೋಪ ಜಾಸ್ತಿ ಬಂದುಬಿಡುತ್ತೆ. ಹಾಗೆ ಇವತ್ತಿದ್ದ ಲಕ್ಷಣ ನಾಳೆ ಬೆಳಗ್ಗೆ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಜನಗಳ ದೃಷ್ಟಿ ಏನಾಗಿರುತ್ತಲ್ವ, ನಾವು ಬೇರೆಯವ್ರ ಮೇಲೆ ದೃಷ್ಟಿ ಬಿಡ್ತೀವಿ ಆಯಿತಾ, ಜನಗಳು ಮಾತ್ರ ನಮ್ಮ ಮೇಲೆ ಅಂತಲೇ ಹೇಳಬಾರ್ದು. ನಾವು ಬೇರೆಯವ್ರನ್ನ ನೋಡಿ ತುಂಬ ಚೆನ್ನಾಗಿದ್ದಾರೆ ಇವರು ಅಂತ ಎಲ್ಲ ತಿಳ್ಕೊಳ್ಳೋದು, ಮಾಡೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಈ ಆಲಮ್ ಸ್ಟೋನ್ನ ನಾನು ನನ್ನ ಪರ್ಸ್ನಲ್ಲಿ ಸುಮ್ಮನೆ ಹಾಕಿ ಇಟ್ಬಿಡ್ತೀನಿ. ನಿಮ್ಗಾಯಿತು ಅಂದರೆ ಇದಕ್ಕೆ ಅಂತಲೇ ಒಂದು ಚಿಕ್ಕ ಪರ್ಸ್ ಮಾಡ್ಕೊಳ್ಳಿ. ಆ ಪರ್ಸ್ ಒಳಗಡೆ ಇದನ್ನು ಹಾಕ್ಕೊಂಡು ಇಟ್ಕೊಳ್ಳೋದ್ರಿಂದನೂ ಕೂಡ ನಮಗೆ ಮನಿ ಅಟ್ರಾಕ್ಟ್ ಆಗುತ್ತೆ, ಜನದ ಆಕರ್ಷಣೆ ಹೆಚ್ಚಾಗತ್ತೆ, ಧನಾಕರ್ಷಣೆ ಹೆಚ್ಚಾಗತ್ತೆ ಅಂತ ಹೇಳ್ಬಹುದು. ಹಾಗೆ ಇಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಈ ರೀತಿ ಒಂದು ಸೈಜ್ನಲ್ಲಿ ಇರಬೇಕಾಗತ್ತೆ. ಈ ಸೈಜ್ನಲ್ಲಿ ಅಥವಾ ಇದಕ್ಕಿಂತ ಚಿಕ್ಕದಿದ್ರೂ ಪರವಾಗಿಲ್ಲ, ಈ ಸೈಜ್ನಲ್ಲಿ ಇರುವಂಥದ್ದನ್ನು ನೀವು ಅಂಗಡಿಯ ಮೇನ್ ಡೋರ್ನಲ್ಲಿ ಹಾಕುವಂಥದ್ದು, ನಾನು ಹೇಳಿದ್ನಲ್ಲ ಆ ರೀತಿ. ಹಾಗೆ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇದನ್ನು ಇಡೋದು ಆದರೆ ಇದು ತುಂಬಾ ಧನಾಕರ್ಷಣೆ ಮಾಡುತ್ತೆ ಅಂತ ಹೇಳ್ಬೋದು. ಬಟ್ ಆದರೆ ಇದಕ್ಕೆ ಕೆಂಪು ಅಥವಾ ಎಲ್ಲೋ ಬಟ್ಟೆಗಳಲ್ಲಿ ಮಾತ್ರ ಇಡಬೇಕಾಗತ್ತೆ. ಎಲ್ಲೋ ಯಾವಾಗಲೂ ಅಬಂಡೆನ್ಸ್ನ ರಿಪ್ರೆಸೆಂಟ್ ಮಾಡುತ್ತಲ್ವ, ಎಲ್ಲೋ ಬಟ್ಟೆ ಮತ್ತು ಕೆಂಪು ಬಟ್ಟೆಗಳನ್ನು ನೀವು ಕಟ್ಟಿ ಇಡಬೇಕಾಗತ್ತೆ ಇದನ್ನು. ಸೊ ಇದರಲ್ಲಿ ಮತ್ತಿನ್ನೊಂದು ಏನು ಉಪಯೋಗ ಅಂತ ಹೇಳಿದ್ರೆ, ಹಾಗೆ ನಿಮಗೆ ನಿದ್ದೆ ಏನಾದರೂ ಸರಿಯಾಗಿ ಬರ್ತಾ ಇಲ್ಲ, ಪದೇ ಪದೇ ನಿದ್ದೆಯಿಂದ ಏಳುವಂಥದ್ದು, ಕೆಟ್ಟ ಕನಸುಗಳನ್ನು ಬರುವಂಥದ್ದು, ನಿದ್ದೆನೇ ನಿಮಗೆ ಮಾಡೋದಕ್ಕಾಗ್ತಾ ಇಲ್ಲ, ಬೇರೆ ಬೇರೆ ಯೋಚನೆಗಳಿಂದ ನಾನು ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದೀನಿ ಅನ್ನೋದೇನಾದರೂ ನಿಮಗೆ ಅನ್ನಿಸ್ತಾ ಇದ್ದರೆ, ನೀವು ದಯವಿಟ್ಟು ನಿಮ್ಮ ಪಿಲ್ಲೋವಿನ ಅಡಿಯಲ್ಲಿ ಈ ಫಿಟ್ಕಾರಿ ಆಲಮ್ ಸ್ಟೋನ್ನ ಇಡಬೇಕಾಗತ್ತೆ. ನೀವೇ ನೋಡ್ಬೋದು ಈ ಆಲಮ್ ಸ್ಟೋನ್ನ ಅದ್ಭುತ ಏನಿರುತ್ತೆ ಅಂತ ಹೇಳಿ. ಇದು ನಾವಾಗಲಿ ಈ ಕೆಲವು ಇನ್ಸ್ಟಾಗ್ರಾಮ್ಸಲ್ಲಾಗಲಿ ಯೂಟ್ಯೂಬ್ನಲ್ಲಾಗಲಿ ಮೊನ್ನೆಯಿಂದ ಕಂಡುಹಿಡಿದಿರೋಂಥದ್ದಲ್ಲ. ಈ ಆಲಮ್ ಸ್ಟೋನ್ ಸುಮಾರು ವರ್ಷಗಳಿಂದ ಇರುವಂಥದ್ದು. ಇದು ತುಂಬ ಕಡಿಮೆ ಬೆಲೆಯಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ಕೈಗೆ ಎಟ್ಕುವಂಥದ್ದು. ದಯವಿಟ್ಟು ಇದನ್ನು ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆ ಸ್ವಚ್ಛತೆಗೋಸ್ಕರ ನೀವು ಬಳಸಬೇಕಾಗತ್ತೆ. ಹಾಗೆ ಇನ್ನೊಂದು ಟಿಪ್ ನಾನು ಏನು ಹೇಳೋವಂಥದ್ದಂದರೆ, ಹೊಸ ಗಾಡಿ ಏನಾದ್ರು ತೊಗೊಂಡಿದ್ರಾ, ಬೈಕ್ ಕಾರು ಹೊಸದೇ ಆಗಬೇಕು ಅಂತ ಏನಿಲ್ಲ. ನೀವೇನಾದರೂ ಹೊಸ ಬೈಕು ಕಾರು ಅಥವಾ ಮನೆಯಲ್ಲಿರೋ ವಾಹನಗಳು ಪದೇ ಪದೇ ಡಿಕ್ಕಿ ಆಗುವಂಥದ್ದು ಅಥವಾ ನನಗೆ ರಕ್ಷಣೆ ಇಲ್ಲ ಅಂತ ಏನಾದರೂ ಭಯ ಭೀತಿಯಾಗಿದ್ದರೆ ಈ ಆಲಮ್ ಸ್ಟೋನ್ನ ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಆ ಗಾಡಿಗೆ ಕಟ್ಟುವಂಥದ್ದು ಕೂಡ ಇದು ಪ್ರೊಟೆಕ್ಟ್ ಮಾಡುತ್ತೆ, ಇದು ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಬಹುದು. ಸೊ ಇದನ್ನು ಪದೇ ಪದೇ ಈ ರೀತಿ ಧೂಪ ತೋರಿಸಿ ಮೇನ್ ಹಾಲ್ನಲ್ಲೋ ಅಥವಾ ನೀವು ವರ್ಕ್ ಮಾಡೋ ಪ್ಲೇಸ್ನಲ್ಲೋ ಈ ರೀತಿ ಒಂದು ಧೂಪನ ಪ್ರತಿಯೊಂದು ಜಾಗದಲ್ಲೂ ಇಡಬೇಕಾಗತ್ತೆ. ಯಾಕೆಂದರೆ ನಮ್ಮ ಎನರ್ಜಿ ಕೂಡ ಇಲ್ಲಿ ಸರಿ ಹೋಗುತ್ತೆ, ಅಂದರೆ ಕ್ಲೆನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನ ಪದೇ ಪದೇ ಒಂದು ರೀತಿ ಈ ಥರ ಧೂಪ ತೋರಿಸಿ ಇಡೋದ್ರಿಂದನೂ ಕೂಡ ಈ ಆಲಮ್ ಕಲ್ ಚಾರ್ಜ್ ಆಗತ್ತೆ ಅಂತ ಹೇಳ್ಬೋದು. ಸೊ ಇದು ಆಲಮ್ ಸ್ಟೋನ್ನ ಅದ್ಭುತವಾದ ರೆಮಿಡೀಸ್ಗಳಾಗಿತ್ತು. ನೀವು ಇದನ್ನ ಹೇಗೆ ಬೇಕಾದರೂ ಉಪಯೋಗಿಸ್ಬೋದು. ಬಹುಶಃ ನೀವೇನಾದರೂ ನೆಲ ಒರೆಸ್ತಾ ಇದ್ದೀರಾ, ಇದು ಕುಟ್ಟಿ ಪುಡಿ ಮಾಡಿ ನಿಮ್ಮ ನೆಲ ಒರೆಸುವಂತಹ ಬಕೆಟ್ಗೋ ಮಾಪಿಂಗಿಗೋ ಏನಾದರೂ ಒಂದು ಮಾಡಿ ಮಾಪ್ ಮಾಡೋದ್ರಿಂದನೂ ಕೂಡ ಮನೆಯ ವಾಸ್ತುನ ಸರಿ ಮಾಡುತ್ತೆ. ಅಷ್ಟು ಅದ್ಭುತವಾದ ಶಕ್ತಿ ಈ
ಆಲಮ್ ಸ್ಟೋನ್ನಲ್ಲಿ ಇದೆ ಅಂತ ಹೇಳ್ತಾ ಇವತ್ತಿನ ಈ ರೆಮಿಡಿ ಆಗಿತ್ತು. ಇನ್ನೂ ಸಾಕಷ್ಟು ರೆಮಿಡಿಗಳು ಈ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.